ಬೆಂಗಳೂರಿನ ದೇವಸ್ಥಾನಗಳಲ್ಲಿ ಶುದ್ದೀಕರಣ ಕಾರ್ಯ ನಡೀತಾ ಇದೆ. ಗವಿಗಂಗಾಧರೇಶ್ವರ ದೇವಸ್ಥಾನದಲ್ಲಿ ಪೂಜೆ ಆರಂಭ ಆಗಿದೆ. ಬೆಳಗ್ಗೆಯಿಂದಲೇ ಪೂಜಾ ಕೈಂಕರ್ಯಗಳು ಶುರುವಾಗಿದೆ. ಗ್ರಹಣದ ಹಿನ್ನೆಲೆ ನಿನ್ನೆ ಸಾಯಂಕಾಲದಿಂದಲೇ ದೇವಸ್ಥಾನಗಳು ಕ್ಲೋಸ್ ಆಗಿತ್ತು. ಇವತ್ತು ಬೆಳಗ್ಗೆಯಿಂದಲೇ ಓಪನ್ ಆಗಿದ್ದಾವೆ. ದೇವರಿಗೆ ದರ್ಭೆ ಬಂಧನ ಮಾಡಿ ದೇವಾಲಯಗಳನ್ನು ಕ್ಲೋಸ್ ಮಾಡಲಾಗಿತ್ತು. ಬೆಳಗ್ಗೆಯಿಂದಲೇ ದೇವಾಲಯಗಳಲ್ಲಿ ಇವತ್ತು ಶುದ್ಧಿ ಕಾರ್ಯ ಆರಂಭ ಆಗಿದೆ. ಕಾಡು ಮಲ್ಲೇಶ್ವರ ದೇವಸ್ಥಾನ, ಗವಿಗಂಗಾಧರೇಶ್ವರ ದೇವಸ್ಥಾನ ಸೇರಿದಂತೆ ಎಲ್ಲಾ ದೇಗುಲಗಳಲ್ಲೂ ಕೂಡ ಶುಚಿ ಕಾರ್ಯ ಇವತ್ತು ನಡೆದಿದೆ. ಇಂದು ಮಲ್ಲೇಶ್ವರದ ಕಾಡು ಮಲ್ಲೇಶ್ವರ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಕೂಡ ನೆರವೇರ್ತಾ ಇದೆ. ಬೆಳಗ್ಗೆ 9 ಗಂಟೆಗೆ ದೇವಾಲಯದಲ್ಲಿ ಶಾಂತಿ ಹೋಮ, ಗ್ರಹಣದಿಂದ ಕೆಲವು ರಾಶಿ ನಕ್ಷತ್ರಗಳ ಮೇಲೆ ಏನು ಪ್ರಭಾವ ಬೀರಿತ್ತು ಅದರ ದೋಷ ನಿವಾರಣೆಗೆ ಶಾಂತಿ ಹೋಮ ಮುಂತಾದ ಪ್ರಕ್ರಿಯೆಗಳಿದೆ. ಚಂದ್ರಗ್ರಹಣದ ಬಳಿಕ ದೇಗುಲಗಳಲ್ಲಿ ಇದೀಗ ಶುದ್ದೀಕರಣ ಕಾರ್ಯ ಮುಗಿದು ಪೂಜೆ ಆರಂಭ ಆಗಿದೆ. ಬಹಳ ಬೇಗನೆ ಬೆಳಗ್ಗೆ 5 ಗಂಟೆಗೆ ಎಲ್ಲಾ ದೇವಸ್ಥಾನಗಳಲ್ಲೂ ಕೂಡ ಶುದ್ದೀಕರಣ ಕಾರ್ಯ ಆರಂಭ ಆಗಿರುತ್ತೆ. ಅದನ್ನು ಮುಗಿಸಿ ಇದೀಗ ನೀವು ನೋಡ್ತಾ ಇರತಕ್ಕಂಥದ್ದು ಬೆಂಗಳೂರಿನ ಗವಿಗಂಗಾಧರೇಶ್ವರ ಹಾಗೂ ಕಾಡುಮಲ್ಲೇಶ್ವರ ದೇವಸ್ಥಾನಗಳಲ್ಲಿ ಯಾವ ರೀತಿಯಾಗಿ ಪಂಚಾಮೃತ ಅಭಿಷೇಕ ಪೂಜೆ ನೆರವೇರ್ತಾ ಇದೆ ಅಂತ. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಧ್ರುವ ಬೆಂಗಳೂರಿನ ಬನಶಂಕರಿ ದೇವಸ್ಥಾನದ ಬಳಿಯಿಂದ ಲೈವ್ ಕನೆಕ್ಟ್ ಆಗಿದ್ದಾರೆ. ಧ್ರುವ, ಬನಶಂಕರಿ ದೇವಸ್ಥಾನದಲ್ಲಿ ಯಾವ ರೀತಿಯ ಪೂಜೆ ಪುನಸ್ಕಾರಗಳು ನಡೀತಾ ಇದ್ದಾವೆ? ನಿನ್ನೆ ಗ್ರಹಣಕ್ಕೋಸ್ಕರ ಸಹಜವಾಗಿ ಅನೇಕ ದೇವಸ್ಥಾನಗಳು ಮುಚ್ಚಿದ್ವು. ಬನಶಂಕರಿ ದೇವಸ್ಥಾನ ಕೂಡ ಮುಚ್ಚಿತ್ತ ಅಥವಾ ತೆರೆದೇ ಇತ್ತ? ಇವತ್ತು ಬೆಳಗ್ಗೆ ಶುದ್ದೀಕರಣ ಮತ್ತು ಆ ನಂತರದಲ್ಲಿ ಪೂಜೆ ಪುನಸ್ಕಾರಗಳು ಯಾವ ರೀತಿಯಲ್ಲಿ ಸಾಗಿದೆ? ಶ್ರೀಲಕ್ಷ್ಮಿ, ನಿನ್ನೆ 6 ಗಂಟೆಗೆ ಒಂದು ಪೂಜೆಯನ್ನ ಬೆಂಗಳೂರಿನ ದೇವಸ್ಥಾನಗಳಲ್ಲಿ ಶುದ್ದೀಕರಣ ಕಾರ್ಯ ನಡೀತಾ ಇದೆ. ಗವಿಗಂಗಾಧರೇಶ್ವರ ದೇವಸ್ಥಾನದಲ್ಲಿ ಪೂಜೆ ಆರಂಭ ಆಗಿದೆ. ಬೆಳಗ್ಗೆಯಿಂದಲೇ ಪೂಜಾ ಕೈಂಕರ್ಯಗಳು ಶುರುವಾಗಿದೆ. ಗ್ರಹಣದ ಹಿನ್ನೆಲೆ ನಿನ್ನೆ ಸಾಯಂಕಾಲದಿಂದಲೇ ದೇವಸ್ಥಾನಗಳು ಕ್ಲೋಸ್ ಆಗಿತ್ತು. ಇವತ್ತು ಬೆಳಗ್ಗೆಯಿಂದಲೇ ಓಪನ್ ಆಗಿದ್ದಾವೆ. ದೇವರಿಗೆ ದರ್ಭೆ ಬಂಧನ ಮಾಡಿ ದೇವಾಲಯಗಳನ್ನು ಕ್ಲೋಸ್ ಮಾಡಲಾಗಿತ್ತು. ಬೆಳಗ್ಗೆಯಿಂದಲೇ ದೇವಾಲಯಗಳಲ್ಲಿ ಇವತ್ತು ಶುದ್ಧಿ ಕಾರ್ಯ ಆರಂಭ ಆಗಿದೆ. ಕಾಡು ಮಲ್ಲೇಶ್ವರ ದೇವಸ್ಥಾನ, ಗವಿಗಂಗಾಧರೇಶ್ವರ ದೇವಸ್ಥಾನ ಸೇರಿದಂತೆ ಎಲ್ಲಾ ದೇಗುಲಗಳಲ್ಲೂ ಕೂಡ ಶುಚಿ ಕಾರ್ಯ ಇವತ್ತು ನಡೆದಿದೆ. ಇಂದು ಮಲ್ಲೇಶ್ವರದ ಕಾಡು ಮಲ್ಲೇಶ್ವರ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಕೂಡ ನೆರವೇರ್ತಾ ಇದೆ. ಬೆಳಗ್ಗೆ 9 ಗಂಟೆಗೆ ದೇವಾಲಯದಲ್ಲಿ ಶಾಂತಿ ಹೋಮ, ಗ್ರಹಣದಿಂದ ಕೆಲವು ರಾಶಿ ನಕ್ಷತ್ರಗಳ ಮೇಲೆ ಏನು ಪ್ರಭಾವ ಬೀರಿತ್ತು ಅದರ ದೋಷ ನಿವಾರಣೆಗೆ ಶಾಂತಿ ಹೋಮ ಮುಂತಾದ ಪ್ರಕ್ರಿಯೆಗಳಿದೆ.
ಚಂದ್ರಗ್ರಹಣದ ಬಳಿಕ ದೇಗುಲಗಳಲ್ಲಿ ಇದೀಗ ಶುದ್ಧೀಕರಣ ಕಾರ್ಯ ಮುಗಿದು ಪೂಜೆ ಆರಂಭ ಆಗಿದೆ. ಬಹಳ ಬೇಗನೆ ಬೆಳಗ್ಗೆ 5 ಗಂಟೆಗೆ ಎಲ್ಲ ದೇವಸ್ಥಾನಗಳಲ್ಲೂ ಕೂಡ ಶುದ್ಧೀಕರಣ ಕಾರ್ಯ ಆರಂಭ ಆಗಿರುತ್ತೆ. ಅದನ್ನು ಮುಗಿಸಿ ಇದೀಗ ನೀವು ನೋಡ್ತಾ ಇರತಕ್ಕಂಥದ್ದು ಬೆಂಗಳೂರಿನ ಗವಿಗಂಗಾಧರೇಶ್ವರ ಹಾಗೂ ಕಾಡುಮಲ್ಲೇಶ್ವರ ದೇವಸ್ಥಾನಗಳಲ್ಲಿ ಯಾವ ರೀತಿಯಾಗಿ ಪಂಚಾಮೃತ ಅಭಿಷೇಕ ಪೂಜೆ ನೆರವೇರ್ತಾ ಇದೆ ಅಂತ. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಧ್ರುವ ಬೆಂಗಳೂರಿನ ಬನಶಂಕರಿ ದೇವಸ್ಥಾನದ ಬಳಿಯಿಂದ ಲೈವ್ ಕನೆಕ್ಟ್ ಆಗಿದ್ದಾರೆ. ಧ್ರುವ, ಬನಶಂಕರಿ ದೇವಸ್ಥಾನದಲ್ಲಿ ಯಾವ ರೀತಿಯ ಪೂಜೆ ಪುನಸ್ಕಾರಗಳು ನಡೀತಾ ಇದ್ದಾವೆ? ನಿನ್ನೆ ಗ್ರಹಣಕ್ಕೋಸ್ಕರ ಸಹಜವಾಗಿ ಅನೇಕ ದೇವಸ್ಥಾನಗಳು ಮುಚ್ಚಿದ್ವು. ಬನಶಂಕರಿ ದೇವಸ್ಥಾನ ಕೂಡ ಮುಚ್ಚಿತ್ತ ಅಥವಾ ತೆರೆದೇ ಇತ್ತ? ಇವತ್ತು ಬೆಳಗ್ಗೆ ಶುದ್ಧೀಕರಣ ಮತ್ತು ಆ ನಂತರದಲ್ಲಿ ಪೂಜೆ ಪುನಸ್ಕಾರಗಳು ಯಾವ ರೀತಿಯಲ್ಲಿ ಸಾಗಿದೆ? ಶ್ರೀಲಕ್ಷ್ಮಿ, ನಿನ್ನೆ 6 ಗಂಟೆಗೆ ಒಂದು ಪೂಜೆಯನ್ನ ಬೆಂಗಳೂರಿನ ದೇವಸ್ಥಾನಗಳಲ್ಲಿ ಶುದ್ಧೀಕರಣ ಕಾರ್ಯ ನಡೀತಾ ಇದೆ. ಗವಿಗಂಗಾಧರೇಶ್ವರ ದೇವಸ್ಥಾನದಲ್ಲಿ ಪೂಜೆ ಆರಂಭ ಆಗಿದೆ. ಬೆಳಗ್ಗೆಯಿಂದಲೇ ಪೂಜಾ ಕೈಂಕರ್ಯಗಳು ಶುರುವಾಗಿದೆ. ಗ್ರಹಣದ ಹಿನ್ನೆಲೆ ನಿನ್ನೆ ಸಾಯಂಕಾಲದಿಂದಲೇ ದೇವಸ್ಥಾನಗಳು ಕ್ಲೋಸ್ ಆಗಿತ್ತು. ಇವತ್ತು ಬೆಳಗ್ಗೆಯಿಂದಲೇ ಓಪನ್ ಆಗಿದ್ದಾವೆ. ದೇವರಿಗೆ ದರ್ಭೆ ಬಂಧನ ಮಾಡಿ ದೇವಾಲಯಗಳನ್ನು ಕ್ಲೋಸ್ ಮಾಡಲಾಗಿತ್ತು. ಬೆಳಗ್ಗೆಯಿಂದಲೇ ದೇವಾಲಯಗಳಲ್ಲಿ ಇವತ್ತು ಶುದ್ಧ ಕಾರ್ಯ ಆರಂಭ ಆಗಿದೆ. ಕಾಡುಮಲ್ಲೇಶ್ವರ ದೇವಸ್ಥಾನ, ಗವಿಗಂಗಾಧರೇಶ್ವರ ದೇವಸ್ಥಾನ ಸೇರಿದಂತೆ ಎಲ್ಲಾ ದೇಗುಲಗಳಲ್ಲೂ ಕೂಡ ಶುಚಿ ಕಾರ್ಯ ಇವತ್ತು ನಡೆದಿದೆ. ಇಂದು ಮಲ್ಲೇಶ್ವರದ ಕಾಡುಮಲ್ಲೇಶ್ವರ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಕೂಡ ನೆರವೇರ್ತಾ ಇದೆ. ಬೆಳಗ್ಗೆ 9 ಗಂಟೆಗೆ ದೇವಾಲಯದಲ್ಲಿ ಶಾಂತಿ ಹೋಮ, ಗ್ರಹಣದಿಂದ ಕೆಲವು ರಾಶಿ ನಕ್ಷತ್ರಗಳ ಮೇಲೆ ಏನು ಪ್ರಭಾವ ಬೀರಿತ್ತು ಅದರ ದೋಷ ನಿವಾರಣೆಗೆ ಶಾಂತಿ ಹೋಮ ಮುಂತಾದ ಪ್ರಕ್ರಿಯೆಗಳಿದೆ. ಚಂದ್ರಗ್ರಹಣದ ಬಳಿಕ ದೇಗುಲಗಳಲ್ಲಿ ಇದೀಗ ಶುದ್ಧೀಕರಣ ಕಾರ್ಯ ಮುಗಿದು ಪೂಜೆ ಆರಂಭ ಆಗಿದೆ. ಬಹಳ ಬೇಗನೆ ಬೆಳಗ್ಗೆ 5 ಗಂಟೆಗೆ ಎಲ್ಲ ದೇವಸ್ಥಾನಗಳಲ್ಲೂ ಕೂಡ ಶುದ್ಧೀಕರಣ ಕಾರ್ಯ ಆರಂಭ ಆಗಿರುತ್ತೆ. ಅದನ್ನು ಮುಗಿಸಿ ಇದೀಗ ನೀವು ನೋಡ್ತಾ ಇರತಕ್ಕಂಥದ್ದು ಬೆಂಗಳೂರಿನ ಗವಿಗಂಗಾಧರೇಶ್ವರ ಹಾಗೂ ಕಾಡುಮಲ್ಲೇಶ್ವರ ದೇವಸ್ಥಾನಗಳಲ್ಲಿ ಯಾವ ರೀತಿಯಾಗಿ ಪಂಚಾಮೃತ ಅಭಿಷೇಕ ಪೂಜೆ ನೆರವೇರ್ತಾ ಇದೆ ಅಂತ. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಧ್ರುವ ಬೆಂಗಳೂರಿನ ಬನಶಂಕರಿ ದೇವಸ್ಥಾನದ ಬಳಿಯಿಂದ ಲೈವ್ ಕನೆಕ್ಟ್ ಆಗಿದ್ದಾರೆ. ಧ್ರುವ, ಬನಶಂಕರಿ ದೇವಸ್ಥಾನದಲ್ಲಿ ಯಾವ ರೀತಿಯ ಪೂಜೆ ಪುನಸ್ಕಾರಗಳು ನಡೀತಾ ಇದ್ದಾವೆ? ನಿನ್ನೆ ಗ್ರಹಣಕ್ಕೋಸ್ಕರ ಸಹಜವಾಗಿ ಅನೇಕ ದೇವಸ್ಥಾನಗಳು ಮುಚ್ಚಿದ್ವು. ಬನಶಂಕರಿ ದೇವಸ್ಥಾನ ಕೂಡ ಮುಚ್ಚಿತ್ತ ಅಥವಾ ತೆರೆದೇ ಇತ್ತ? ಇವತ್ತು ಬೆಳಗ್ಗೆ ಶುದ್ಧೀಕರಣ ಮತ್ತು ಆ ನಂತರದಲ್ಲಿ ಪೂಜೆ ಪುನಸ್ಕಾರಗಳು ಯಾವ ರೀತಿಯಲ್ಲಿ ಸಾಗಿದೆ? ಶ್ರೀಲಕ್ಷ್ಮಿ, ನಿನ್ನೆ 6 ಗಂಟೆಗೆ ಒಂದು ಪೂಜೆಯನ್ನ